ಇನ್ಫೋ ಸಾರಥಿ ವೀಕ್ಷಕರಿಗೆ ನಮಸ್ಕಾರ. ಈ ದಿನ ನಾನು ನಿಮಗೆ ಬೆಳೆ ವಿಮೆಗೆ ಅರ್ಜಿ ಸಲ್ಲಿಸಿರುವಂಥ ನೀವು ಅದರ ಸ್ಟೇಟಸ್ ಹೇಗೆ ಚೆಕ್ ಮಾಡೋದು ಅಂತೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ, ಹಾಗಿದ್ದರೆ ಈ ವಿಡಿಯೋ ಮುಖಾಂತರ ನೀವು ನಿಮ್ಮ ಬೆಳೆ ವಿಮೆಗೆ ಸಲ್ಲಿಸ್ತಕ್ಕಂಥ ಅರ್ಜಿಯ ಸ್ಥಿತಿ ಏನಾಗಿದೆ ಅಂತೇಳಿ ಚೆಕ್ ಮಾಡೋದನ್ನು ಕೇವಲ 2 ನಿಮಿಷದಲ್ಲಿ ಹೇಗೆ ಚೆಕ್ ಮಾಡಬೇಕಂತೇಳಿ ತಿಳಿಸ್ಕೊಡ್ತೀನಿ. ಹಾಗಿದ್ದರೆ ವೀಕ್ಷಕರೇ, ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದ್ರ ಮೂಲಕ ನೀವು ನಿಮ್ಮ ವಿಮೆಯನ್ನು ಚೆಕ್ ಮಾಡ್ಕೋಬೋದು. ಬನ್ನಿ, ಹಾಗಿದ್ದರೆ ವಿಡಿಯೋವನ್ನು ಶುರು ಮಾಡೋಣ. ಮೊದಲನೇದಾಗಿ ನೋಡಿ, ನೀವು ನಿಮ್ಮ ಗೂಗಲ್ ಕ್ರೋಮಿಗೆ ಹೋಗ್ಬಿಟ್ಟು ಸಂರಕ್ಷಣೆ ಅಂತೇಳಿ ಸರ್ಚ್ ಮಾಡಬೇಕಾಗುತ್ತೆ. ನೋಡಿ, ನಾನು ಸರ್ಚ್ ಮಾಡ್ತಾ ಇದ್ದೀನಿ ಸಂರಕ್ಷಣೆ. ಈಗ ನಿಮಗೆ ಅಫಿಷಿಯಲ್ ವೆಬ್ಸೈಟ್ಸ್ ಗೌರ್ಮೆಂಟ್ ಒಂದು ಸಿಗುತ್ತೆ, ಸಂರಕ್ಷಣೆ ಅಂತೇಳಿ. ಇಲ್ಲಿ 2026-27ನೇ ಸಾಲಿನ ಖಾರಿಫ್ ಬೆಳೆ ಅಂತೇಳಿದೆ. ಇಲ್ಲಿ ಮುಂದೆ ಹೋಗಿ ಅಂತೇಳಿದೆ. ಆ ಮುಂದೆ ಹೋಗಿ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಈ ರೀತಿಯಾಗಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಇಂಗ್ಲೀಷ್ ಮತ್ತು ಕನ್ನಡ ಅಂತೇಳಿ 2 ಆಪ್ಷನ್ ಕಾಣುತ್ತೆ. ನಿಮಗೆ ಕನ್ನಡದಲ್ಲಿ ಬೇಕಾದರೆ ಕನ್ನಡದಲ್ಲಿ ನೋಡ್ಬೋದು, ಇಂಗ್ಲೀಷಲ್ಲಿ ಬೇಕಾದರೆ ಇಂಗ್ಲೀಷ್ ನೋಡ್ಬೋದು. ನಾನೀಗ ನಿಮಗೆ ಕನ್ನಡದಲ್ಲಿ ತೋರಿಸ್ತಾ ಇದ್ದೀನಿ. ಈ ಕನ್ನಡ ಅಂತೆಲ್ಲ ಒತ್ತಿದ ಮೇಲೆ ನಿಮಗೆ ನೋಡಿ, ಇಲ್ಲೆಲ್ಲ ಕೃಷಿ ಇಲಾಖೆ, ಕರ್ನಾಟಕ ಸರ್ಕಾರ, ಪ್ರೀಮಿಯಂ ಲೆಕ್ಕಾಚಾರ, ವಿಮೆ ಮಾಡಬಹುದು ಬೆಳೆಗಳು, ನವ್ಯೂವರ್ ಇನ್ಶೂರೆನ್ಸ್ ಕಂಪನಿ, ಆಮೇಲೆ ಈ ರೀತಿಯಾಗಿ ನಿಮಗೆ ತೋರಿಸುತ್ತೆ. ಕರ್ನಾಟಕ ರಾಜ್ಯ ಕೃಷಿ ಇಲಾಖೆ ಅಂತ ತೋರಿಸುತ್ತೆ. ಆಮೇಲೆ ಪ್ರಮುಖ ಬೆಳೆ ವಿಮೆ ಬಗ್ಗೆ, ಯೋಜನೆ ಬಗ್ಗೆ ತಿಳಿಸುತ್ತೆ. ನೋಡಿ, ಇಲ್ಲಿ ನಾನು ಏನು ಮಾಡಿದೆ, ನಿಮ್ಮ ಸ್ಟೇಟಸ್ ಬಗ್ಗೆ ಚೆಕ್ ಮಾಡಿದೆ. ಅಂದರೆ ನಿಮ್ಮ ಚೆಕ್ ಸ್ಟೇಟಸ್ ಅಂತ ಒಂದು ಆಪ್ಷನ್ ಇತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಮೊಬೈಲ್ ನಂಬರ್ 7 ಪ್ರಪೋಸಲ್ ನಂಬರ್ ಅಂತೇಳಿ ಕಾಣಿಸುತ್ತೆ. ನಾನು ಇಲ್ಲಿ ಮೊಬೈಲ್ ನಂಬರ್ ತೊಗೊಳ್ತಿದ್ದೀನಿ. ಮೊಬೈಲ್ ನಂಬರ್ ತೊಗೊಬಿಟ್ಟು ಇಲ್ಲಿ ಪಕ್ಕದಲ್ಲಿ ಕ್ಯಾಪ್ಚಾ ಇದೆ, ಆ ಕ್ಯಾಪ್ಚಾವನ್ನು ಎಂಟರ್ ಮಾಡ್ತಾ ಇದ್ದೀನಿ. ನೋಡಿ ವೀಕ್ಷಕರೇ, ಈ ರೀತಿಯಾಗಿ ನೀವು ಕ್ಯಾಪ್ಚಾವನ್ನು ಎಂಟ್ರಿ ಮಾಡಿ ಸರ್ಚ್ ಕೊಟ್ಟಾಗ ನೀವು ಯಾವ ಬೆಳೆಗಳಿಗೆ ವಿಮೆನ ಅರ್ಜಿ ಸಲ್ಲಿಸಿದ್ದೀರ ಅದು ಏನಂತೇಳಿ ತೋರಿಸುತ್ತೆ. ನೋಡಿರಿ, ಇಲ್ಲಿ ತೋರಿಸ್ತಾ ಇದೆ CSA ಪೇಮೆಂಟ್ ಸಕ್ಸಸ್ಫುಲ್ ಅಂತ ತೋರಿಸ್ತಾ ಇದೆ. 2 ಹಾಗೆ ಇದೆ. 3ನೇದು ನೋಂದಣಿ ಪ್ರಗತಿಯಲ್ಲಿದೆ ಅಂತೇಳಿ ತೋರಿಸಿದೆ. ಡಾಟಾ ಎಂಟ್ರಿ ನೋಂದಣಿ ಪ್ರಗತಿಯಲ್ಲಿದೆ, ಡಾಟಾ ಎಂಟ್ರಿ ಇನ್ ಪ್ರೋಗ್ರೆಸ್ ಅಂತೇಳಿ ಕೆಳಗಡೆ 3 ಹಂಗೆ ಇದೆ. ಹಾಗಾಗಿ ವೀಕ್ಷಕರು, ನೀವು ಪೇಮೆಂಟ್ ಸಕ್ಸಸ್ ಆಗಿದೆ ಇಲ್ಲ ಅಂತೇಳಿ ಈ ರೀತಿಯಾಗಿ ನೀವು ಚೆಕ್ ಮಾಡ್ಕೋಬೋದು. ನೋಡಿ, ಆನಂತರ ನೀವು ನೋಡಿ, ಇಲ್ಲಿ ಬೇರೆ ಯಾವುದಾದ್ರು ನೋಡಬೇಕಂದ್ರೆ ಇದೇ ರೀತಿಯಾಗಿ ನಿಮ್ಮ ಮೊಬೈಲ್ ನಂಬರ್ ಹಾಕ್ಬಿಟ್ಟು ನೀವು ಅಲ್ಲಿ ಸರ್ಚ್ ಆಪ್ಷನ್ ಕೊಟ್ಟಾಗ ನಿಮ್ಮ ಹೊಲದಲ್ಲಿರ್ತಕ್ಕಂಥ ಎಲ್ಲ ಬೆಳೆಗಳಿಗೆ ನೀವೇನು ಇನ್ಸೂರೆನ್ಸ್ ಮಾಡಿಸಿದಿರೋ ಅದೆಲ್ಲ ಬರುತ್ತೆ ವೀಕ್ಷಕರೇ. ಹಾಗಾಗಿ ಇದು ಈ ರೀತಿಯಾಗಿ ನೀವು ಮೊಬೈಲ್ನಲ್ಲೇ ಎಲ್ಲಿಗೂ ಹೋಗೋದೇನೆ ಮೊಬೈಲ್ನಲ್ಲೇ ನೀವು ನಿಮ್ಮ ಬೆಳೆಗಳಿಗೆ ಕಟ್ಟಿರ್ತಕ್ಕಂಥ ಇನ್ಸೂರೆನ್ಸ್ ಸ್ಟೇಟಸ್ ಚೆಕ್ ಮಾಡ್ಬೋದು. ಏನಾಗಿದೆ ಏನಿಲ್ಲ ಅಂತೇಳಿ ಚೆಕ್ ಮಾಡೋ ವಿಧಾನ ಇದಾಗಿದೆ. ಧನ್ಯವಾದಗಳು, ಶುಭ ದಿನ.